ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಓದದೆ ಸೈನ್ ಮಾಡಿದ್ದು ನನ್ನ ತಪ್ಪು ಅಂತಾಳೆ ಭಾರ್ಗವಿ. ಓದೋಕೆ ನಿಮಗೆ ಅವಕಾಶ ಕೊಟ್ಟಿದ್ರೆ ತಾನೇ ಭಾರ್ಗವಿ. ನಿಮ್ಮ ಮೇಲಿನ ಕೋಪದಲ್ಲಿ ನನ್ನ ಕಣ್ಣು ಕುರುಡಾಗಿತ್ತು. ನೀವು ಹೊರಗಿನವರು, ಚಿಕ್ಕು ನಮ್ಮವರು ಅನ್ನೋ ಕುರುಡು ವಿಶ್ವಾಸದಲ್ಲಿ ನಿಮ್ಮ ಮೇಲೆ ರೇಗಾಡ್ಬಿಟ್ಟೆ. ಅವತ್ತು ನಿಮ್ಮ ಮಾತು ಕೇಳಿದಿದ್ರೆ ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಟ್ಲೀಸ್ಟ್ ಒಂದು ನಿಮಿಷನಾದರೂ ನಾನು ಒಬ್ಬ ಲಾಯರ್ ತರಹ ಯೋಚನೆ ಮಾಡಬೇಕಿತ್ತು. JB ಪಾಟೀಲ್ ಮಗ ನಾನು ಹೇಗಿರಬೇಕಿತ್ತು. ಅವ್ರ ಬುದ್ಧಿ ಚಾಣಾಕ್ಷತನದಲ್ಲಿ ನಾನು 10% ಆದರೂ ರೂಢಿಸ್ಕೋಬೇಕಾಗಿತ್ತು. ಆದರೆ ನಾನು ಡ್ಯಾಡ್ ಉಳಿಸ್ಕೊಂಡು ಬಂದಿರೋ ಗೌರವನ ನೀರಲ್ಲಿ ಹೋಮ ಮಾಡಿ ನಿಮ್ಮೆಲ್ಲರನ್ನ ಬೀದಿಗೆ ತಂದಿದ್ದೀನಿ. ಪಾಟೀಲ್ ಮನೆ ಮಗ ಆಗೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ನಾಲಾಯಕ್ ನಾನು ಅಂತಾನೆ ಅರ್ಜುನ್ ನೀನ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಆ ಜಗನ್ನ ನಮ್ಮೆಲ್ಲರ ಕಣ್ಣಿಗೆ ಮಂಕ್ಬೂದಿ ಏರ್ಚಿದ. ಆಗ ನಾನು ನಿಮ್ಮ ಜೊತೆ ಇರಲಿಲ್ಲ. ಪರಿಸ್ಥಿತಿನ ಬಳಸ್ಕೊಂಡು ನಮ್ಮೆಲ್ಲರಿಗೂ ಮೋಸ ಮಾಡಿದ್ದಾನೆ. ಅದರಲ್ಲಿ ನಿಮ್ದು ಯಾರದು ತಪ್ಪಿಲ್ಲ ಅಂತಾರೆ JP. ಅರ್ಜುನ್ ಏನು JPನ ಕಾಪಾಡೋ ಆತರದಲ್ಲಿ ಇದ್ದ. ಆದರೆ ನೀನಾದರೂ ಒಂದು ಕ್ಷಣ ಡಾಕ್ಯುಮೆಂಟ್ನ ಪೂರ್ತಿ ನೋಡ್ಕೋಬೇಕಾಗಿತ್ತು ಅಲ್ವಾ ಭಾರ್ಗವಿ? ಮಾತೆತ್ತಿದ್ರೆ ನಾನು ಲಾಯರ್ ಅಂತ ಹೇಳ್ತೀಯಲ್ಲ, ಒಂದು ಕೆಲಸ ನಿನ್ನ ಕೈಲಿ ನೆಟ್ಟಾಗಿ ಮಾಡೋಕ್ಕಾಗಲಿಲ್ವಲ್ಲ? ಮನೆ ವಿಷಯದಲ್ಲಿ ಈ ತರಹ ಅಸಡ್ಡೆ ತೋರಿಸ್ತೀಯಲ್ಲ, ನಿನಗೆ ಏನು ಅಂತ ಹೇಳಿ ನಾನು ಅಂತಾರೆ ನಿರ್ಮಲಾ ಈ ಹುಡುಗಿ ಮೇಲೆ ತಪ್ಪರಿಸೋದ್ರಿಂದ ಏನು ಪ್ರಯೋಜನ ಹೇಳು? ಜಗನ್ ನಮಗೆಲ್ಲ ಮೋಸ ಮಾಡಬೇಕು ಅಂತ ತೀರ್ಮಾನ ಮಾಡೇ ಹೀಗೆಲ್ಲ ಮಾಡಿದ್ದಾನೆ ಅಂದಮೇಲೆ ಮಕ್ಕಳನ್ನ ಅಂದು ಏನು ಪ್ರಯೋಜನ ಅಂತಾರೆ JP. ಜಗನ್ನೇ ಹೇಳಿದ್ನಲ್ಲ, ಇಂಥ ಅವಕಾಶಕ್ಕೆ ಎಷ್ಟೋ ವರ್ಷದಿಂದ ಕಾಯ್ತಿದ್ನಂತೆ ಅಂತಾರೆ ಶಕುಂತಲಾ. ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ, ದೇವರು ಯಾವುದಾದ್ರೂ ಒಂದು ದಾರಿ ತೋರಿಸ್ತಾನೆ ಅಂತಾಳೆ ಭಾರ್ಗವಿ. ನನಗೇನು ಆ ನಂಬಿಕೆ ಬರ್ತಾ ಇಲ್ಲ ಭಾರ್ಗವಿ. ಕೈಯಲ್ಲಿ ₹1 ದುಡ್ಡಿಲ್ಲ, ಸಹಾಯ ಮಾಡೋರು ಯಾರೂ ಇಲ್ಲ. ಕೈಕಾಲು ಕಟ್ಟಿ ಸಮುದ್ರಕ್ಕೆ ಬಿಸಾಕಿದ ಹಾಗಾಗಿದೆ. ಜೀವನ ಮಾಡೋಕ್ಕೆ ಏನಾದರೂ ಒಂದು ಆಧಾರ ಬೇಕಲ್ವಾ? ಜೀವ ಉಳಿಸ್ಕೊಳ್ಳೋಕ್ಕೆ ಒಂದು ತನ್ನ ಇರೋದಕ್ಕೆ ಜಾಗನಾದರೂ ಬೇಕಲ್ವಾ ಅಂತಾರೆ ನಿರ್ಮಲಾ. ಈ ಕ್ಷಣದಲ್ಲಿ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ? ಯಾರು ನಮ್ಮನ್ನು ನಂಬ್ತಾರೆ? ಯಾರ ಹತ್ರ ಹೆಲ್ಪ್ ಕೇಳೋದು? ಮುಖ ಇಲ್ಲದಾಗಿದೆ ಅಂತಾರೆ JP. ಆಗ ಪೂರ್ಣಿಮಾ ಬಂದು ನಾನಿನ್ನು ಬದುಕಿದ್ದೀನಿ ಅಂತಾರೆ. ಈಚೆ ಜಗನ್ ಸೋಫಾ ಮೇಲೆ ಕೂತಿರ್ತಾರೆ. ಸಾಕ್ಷಿ ಬಂದು ಜಗನ್ ಎಲ್ಲರನ್ನ ಓಡಿಸ್ಬಿಟ್ಯಾ ಅಂತ ಆಚೆ ಈಚೆ ನೋಡ್ತಾ ಅತ್ತೆ ಎಲ್ಲಿ ಅಂತಾಳೆ. JP ಜೊತೆನೇ ಇರ್ತೀನಿ ಅಂತ ಹೋದ್ರು ಅಂತಾರೆ ಜಗನ್. ಒಳ್ಳೆಯದಾಯಿತು, ಅವರು ಅವ್ರ ಜೊತೆನೇ ಬೀದಿಲಿ ಇರಲಿ. ಹಾಗಾದರೆ ಇನ್ಮುಂದೆ ಈ ಮನೇಲಿ ಈ ಜಾಗ ಎಲ್ಲ ನಮ್ಮದೇ ಅಂತಾಳೆ ಸಾಕ್ಷಿ. ಇಷ್ಟೇ ಅಲ್ಲ ಸಾಕ್ಷಿ, ಬ್ಯಾಂಕಲ್ಲಿರೋ ಹಣ, ಒಡವೆ, ಈ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ನಮ್ಮದೇ ಅಂತಾನೆ ಜಗನ್. ಮೈ ಲವ್ ಎಂಥ ಒಳ್ಳೆ ಮಾತಾಡಿದ್ರಿ. ನನಗಂತೂ ಇದನ್ನೆಲ್ಲ ಕೇಳಿ ಕೈಕಾಲೇ ಆಡ್ತಿಲ್ಲ. ಇಷ್ಟು ವರ್ಷ ಒಳ್ಳೆ ಅಕ್ಕ ಅಂತ ಬೆಕ್ಕಿನ ಹಿಂದೆ ಬಾಲ ಥರ ಸುತ್ತಿ ಮನೆಯವರ ಚಾಕ್ರಿ ಎಲ್ಲ ಮಾಡಿ ಕೆಲಸದವಳು ಆಗಿ ಇರ್ತಿದ್ದೆ. ಆದರೆ ಈಗ ಇಡೀ ಮನೆಗೆ ಯಜಮಾನಿ ಆಗಿದ್ದೀನಿ. ಅವರಿಗೆಲ್ಲ ಈ ಮನೇಲಿ ನನ್ನ ಸ್ಥಾನ ಏನು ಅನ್ನೋದು ಈಗ ಚೆನ್ನಾಗಿ ಅರ್ಥ ಆಗಿರುತ್ತೆ. ಆದರೂ ಜಗನ್, ನೀವು ಇಷ್ಟೆಲ್ಲ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಭಾವನ ಜೊತೆ ನೆರಳಿನ ಥರ ನಡೀತಿದ್ರಿ. ಅಣ್ಣ ತಮ್ಮ ಅಂದರೆ ರಾಮಲಕ್ಷ್ಮಣನ ಥರ ಇದ್ರಿ. ಅದು ಯಾವ ಗ್ಯಾಪಲ್ಲಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರಿ ಅಂತಾಳೆ ಸಾಕ್ಷಿ. ನಮಗೆ ಒಂದು ಹಣ್ಣು ಬೇಕಂದರೆ ಇವತ್ತು ಬೀಜ ಬಿತ್ತಿದ್ರೆ ಮರ ಆಗಿ ಹಣ್ಣು ಸಿಗುತ್ತಾ? 25 ವರ್ಷದಿಂದ ಮೊದಲೇ ಶುರುವಾಗಿದ್ದು ಈ ಜಿದ್ದು. ಅರ್ಜುನ್ ಲಾ ಮುಗಿಸಿದ ಮೇಲೆ ಬಿಸ್ನೆಸ್ ಮಾಡು ಅಂತ ಎನ್ಕರೇಜ್ ಮಾಡಿ ಅಪ್ಪ ಮಗನ ಮಧ್ಯೆ ಬಿರುಕು ತಂದೆ. ಅರ್ಜುನ್ ಆ ರವೀಂದ್ರನ ಮಗಳು ಭಾರ್ಗವಿನ ಮದುವೆ ಆದಾಗ ನಾನು ಮಾತ್ರ ಏನೂ ಮಾತಾಡದೆ ಗುಪ್ಚುಪ್ ಅಂತ ಸುಮ್ಮನೆ ಇದ್ದೆ. ಯಾಕೆ ಹೇಳು? ನನಗೆ ಗೊತ್ತಿತ್ತು ಮುಂದೆ ಅವಳಿಂದ ನಮಗೆ ಲಾಭ ಆಗುತ್ತೆ, ಅವಳಿಂದನೇ ಈ ಮನೆ ಮುರಿಯುತ್ತೆ ಅಂತ. ಆದರೆ ನಾನು ಹಾಕ್ಕೊಂಡಿದ್ದ ಪ್ಲ್ಯಾನ್ ಎಲ್ಲ ತಲೆ ಕೆಳಗಾಗೋಯ್ತು. ಅರ್ಜುನ್ ಮತ್ತೆ ಲಾಯರ್ ಆದ. JP ಭಾರ್ಗವಿನ ಈ ಮನೆ ಸೊಸೆ ಅಂತ ಒಪ್ಕೊಂಡ. ಮಗ ಮತ್ತು ಸೊಸೆನ ಈ ಮನೆಗೆ ಕಂಪ್ನಿ ಓನರ್ ಥರ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇವರೆಲ್ಲರೂ ಸೇರಿಕೊಂಡು ನನ್ನ ಕನಸನ್ನು ಕೈತಪ್ಪೋಕ್ಕೆ ಮುಂಚೆ ನನ್ನ ನಾಟಕದ ದಿಕ್ಕನ್ನು ಬದಲಾಯಿಸಿದೆ. ಇವರನ್ನು ಬೀದಿಗೆ ತಂದೆ. ಯಾಕೆ ಸಾಕ್ಷಿ? ಇಷ್ಟಾದರೂ ನನ್ನ ಮೇಲೆ ನಂಬಿಕೆ ಬರ್ತಿಲ್ವಾ ಅಂತಾರೆ ಜಗನ್. ನೋ ಐ ಆಮ್ ಪ್ರೌಡ್ ಆಫ್ ಯು. ಬಟ್ ಭಾರ್ಗವಿನ ನೆನೆಸ್ಕೊಂಡ್ರೆ ಯಾಕೋ ಭಯ ಆಗುತ್ತೆ ಅಂತಾಳೆ ಸಾಕ್ಷಿ. ಭಯನಾ? ಗೊತ್ತಿಲ್ಲದೆ ಈ ಮನೆಯವರನ್ನೆಲ್ಲ ಬೀದಿಗೆ ಬೀಳೋಕ್ಕೆ ಭಾರ್ಗವಿನೇ ಕಾರಣ ಆಗಿದ್ದಾಳೆ. ಅವಳನ್ನು ಸೊಸೆಯಾಗಿ ಮಾತ್ರ ಅಲ್ಲ, ಅವರೆಲ್ಲ ವಿರುದ್ಧ ಆಯುಧವಾಗಿ ಬಳಸ್ಕೊಂಡಿದ್ದೀನಿ. ಇನ್ಮುಂದೆ ಅವರೆಲ್ಲ ಬಡತನದಲ್ಲೇ ನರಳ್ತಾ ಇರ್ತಾರೆ. ಅವ್ರ ಮನಸ್ಸಲ್ಲಿ ಭಾರ್ಗವಿ ಮೇಲೆ ದ್ವೇಷ ಹೆಚ್ಚಾಗ್ತಾ ಹೋಗುತ್ತೆ ಅಂತಾರೆ ಜಗನ್. ಅಲ್ಲಿಗೆ ಭಾರ್ಗವಿ ನಮ್ಮ ವಿರುದ್ಧ ತಿರುಗಿ ಬೀಳೋಕ್ಕೆ ಟೈಮೇ ಇಲ್ಲ ಅಂತಾಳೆ ಸಾಕ್ಷಿ. ಇಷ್ಟು ದಿನ ರಾಜನ್ ಥರ ಮೆರೆದಿದ್ದ JP ಇನ್ಮುಂದೆ ದುಡ್ಡಿಗೋಸ್ಕರ ಇನ್ನೊಬ್ಬರ ಮುಂದೆ ಕೈ ಚಾಚ್ತಾನೆ, ಇನ್ನೊಬ್ಬರ ಹಂಗಲ್ಲಿ ಬದುಕ್ತಾನೆ. ಇನ್ಮುಂದೆ ಅವ್ರ ಇನ್ಮುಂದೆ ರಾಜನಾಗಿ ಆಳೋನು ಈ ಜಗನ್ ಅಂತಾರೆ ಜಗನ್. ಈಚೆ ಪೂರ್ಣಿಮಾ, ನಿಮ್ಮ ಬೇಲ್ ಸಿಕ್ಕಿರೋ ವಿಚಾರ ಗೊತ್ತಾಯಿತು. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮನೆಗೆ ಹೋಗಿದ್ದೆ. ಅಲ್ಲಿ ವಿಚಾರ ಗೊತ್ತಾಗಿ ತುಂಬ ಬೇಜಾರಾಯಿತು. ನೀವೆಲ್ಲ ಎಲ್ಲಿದ್ದೀರೋ ಅಂತ ನಿಮ್ಮನ್ನೇ ಹುಡ್ಕೊಂಡು ಬಂದೆ ಅಂತಾರೆ ಪೂರ್ಣಿಮಾ. ವಿಷಯ ಗೊತ್ತಾಗಿರೋರಿಗೆ ಇದಕ್ಕೆಲ್ಲ ಕಾರಣ ನಿಮ್ಮ ಮಗಳೇ ಅನ್ನೋದು ಗೊತ್ತಾಗಿರ್ಬೇಕಲ್ವಾ ಅಂತಾರೆ ನಿರ್ಮಲಾ. ಮಾವನವರಿಗೆ ಬೇಲ್ ಕೊಡಿಸ್ಬೇಕು ಅನ್ನೋ ಆತುರದಲ್ಲಿ ನಮ್ಮ ಭಾರ್ಗವಿ ಮನೆ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಿಲ್ಲಮ್ಮ.
ಗೊತ್ತಿದ್ದೆಯೋ ಅವಳು ಈ ಥರ ತಪ್ಪು ಮಾಡಿದ್ದಿಲ್ಲ, ದಯವಿಟ್ಟು ಅವಳನ್ನು ಕ್ಷಮಿಸ್ಬಿಡಿ ಅಂತಾರೆ ಪೂರ್ಣಿಮಾ. ನಿಮ್ಮ ಮಗಳಿಗೆ ಊರವ್ರ ಸಮಸ್ಯೆ ಎಲ್ಲ ಅರ್ಥ ಆಗುತ್ತೆ, ಆದರೆ ಇದು ಮಾತ್ರ ಅರ್ಥ ಆಗಲಿಲ್ಲ ಅಲ್ವಾ? ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನೋ ಮಾತು ನಿಜ ಆಯ್ತಲ್ಲ ಅಂತಾರೆ ನಿರ್ಮಲಾ ನಿನ್ಗೇನಾಗಿದೆ? ಆಗಿರೋದಕ್ಕೆಲ್ಲ ಭಾರ್ಗವಿದೆ ತಪ್ಪು ಅಂತ ಹೇಳೋದು ಖಂಡಿತ ಸರಿಯಿಲ್ಲ. ನಮ್ಮನೇಲಿ ಹುಳುಕಿಟ್ಕೊಂಡು ನಾವು ಇವಾಗ ಇವಳನ್ನು ತಪ್ಪು ಅಂತ ಹೇಳೋದು ಖಂಡಿತ ಸರಿಯಾಗಿಲ್ಲ. ಆ್ಯಂಡ್ ಯು ನೋ ಸಮಥಿಂಗ್ ನಿರ್ಮಲಾ, ನನಗೆ ಬೇಲ್ ಸಿಕ್ಕಿ ನಾನು ಆಚೆಗೆ ಬಂದಿರೋದಕ್ಕೆ ಕಾರಣ ಭಾರ್ಗವಿ ಅನ್ನೋದನ್ನು ಮರಿಬೇಡ ಅಂತಾರೆ JP. ಹೌದಾ? ಆದರೆ ಇವಾಗ ನಾವು ಮನೆ ಮಠ ಕಳ್ಕೊಂಡು ಪರದಾಡ್ತಿದ್ದೀವಲ್ವಾ JP ಅಂತಾರೆ ನಿರ್ಮಲಾ. ಜೀವನ ಅಂದಮೇಲೆ ಕಷ್ಟ ಸುಖ ಇದ್ದಿದ್ದೆ ಅಲ್ವಾ? ನಾವು ಇರುವವರೆಗೂ ನಮ್ಮ ಲೈಫಲ್ಲಿ ಏನೇನೋ ಎದುರಿಸ್ತಿದ್ದೀವಿ, ಇದನ್ನು ಹಾಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತಾರೆ JP. ನೀವು ಬಂದು ಮಾತಾಡಿಸಿದ್ದು ತುಂಬ ಸಂತೋಷವಾಯಿತು ಅನ್ನಪೂರ್ಣಮ್ಮನವರೇ ಅಂತಾರೆ ಶಕುಂತಲಾ. ನಿಮಗೆ ಆಗಿರೋ ಮೋಸದ ಬಗ್ಗೆ ಕೇಳೇ ನನಗೆ ಎಷ್ಟು ಸಂಕಟ ಆಗ್ತಿದೆ, ಅಂಥದ್ರಲ್ಲಿ ಎಲ್ಲ ಅನುಭವಿಸ್ತಿರೋ ನಿಮಗೆ ಹೇಗಾಗ್ತಿರ್ಬೇಡ, ದೇವ್ರಿಷ್ಟು ಕಟುಕ ಆಗಬಾರ್ದಾಗಿತ್ತು ಅಂತಾರೆ ಪೂರ್ಣಿಮಾ. ಹೌದು ಅತ್ತೆ, ಡ್ಯಾಡ್ ಹೇಳಿದ ಹಾಗೆ ಯಾವುದೋ ಒಂದು ದಾರಿ ಕಾಣುತ್ತೆ, ನೀವು ಚಿಂತೆ ಮಾಡಬೇಡಿ ಅಂತಾನೆ ಅರ್ಜುನ್ ನಾನು ಇಲ್ಲಿಗೆ ಬಂದಿರೋದು 4 ಸಾಂತ್ವನದ ಮಾತಾಡಿ ಮನೆಗೆ ವಾಪಸ್ ಹೋಗೋದಿಕ್ಕಲ್ಲಪ್ಪ. ನಿಮ್ಮ ಕಷ್ಟದಲ್ಲಿ ನಾನು ನಿಮ್ಮ ಜೊತೆಯಾಗಿ ನಿಲ್ತೀನಿ, ನಿಮ್ಗೆ ಯಾರೂ ಇಲ್ಲ ಅಂತ ಯಾಕೆ ಅನ್ಕೋತೀರಾ? ನೀವೆಲ್ಲ ನನ್ನ ಮನೆಗೆ ಬನ್ನಿ ಅಂತಾರೆ ಪೂರ್ಣಿಮಾ. ನಿಮಗೆ ಹಾಸೆ ಹೊದೆಯೋಷ್ಟು ಕಷ್ಟ ಇದೆ, ಅಂಥದ್ರಲ್ಲಿ ನಮ್ಮ ಹೊರೆನೂ ಯಾಕೆ ಹೊರ್ತಿದ್ದೀರಾ ಅನ್ನಪೂರ್ಣಮ್ಮ? ನಮ್ಮ ದಾರಿ ನಾವು ನೋಡ್ಕೋತೀವಿ ಬಿಡಿ ಅಂತಾರೆ ಶಕುಂತಲಾ. ಕಷ್ಟಕ್ಕಾಗದೇ ಇರೋ ಸಂಬಂಧ ಯಾತಕ್ಕೆ ಹೇಳಿ? ನಿಮಗೆ ಈ ಕ್ಷಣಕ್ಕೆ ಯಾರನ್ನ ನಂಬಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ನನಗೆ ಅರ್ಥ ಆಗುತ್ತೆ, ಆದರೆ ನೀವು ನಮ್ಮನ್ನು ನಂಬೋದು. ನಿಮ್ಮ ತಮ್ಮನೇ ನಿಮಗೆ ಮೋಸ ಮಾಡಿರ್ಬೋದು, ಆದರೆ ನಾನಿದ್ದೀನಿ ನಿಮ್ಮ ಸ್ನೇಹಿತ ರವೀಂದ್ರನ ಹೆಂಡತಿ, ಅದು ನನ್ನ ಸ್ನೇಹಿತನ ಮನೆ ಅಂತ ತಿಳ್ಕೊಂಡು ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಅಂತ ಕೈ ಮುಗಿದು, ನಮ್ಮ ಮನೆಗೆ ನೀವುಗಳಿದ್ದ ಮನೆ ಅಷ್ಟು ದೊಡ್ಡದಾಗಿಲ್ಲ, ಆದರೆ ನೆಮ್ಮದಿಯಿಂದ ಬಾಳ್ವೆ ಮಾಡ್ಬೋದು, ಯಾವ ತೊಂದರೆನೂ ಇಲ್ಲ, ನನ್ನ ಶಕ್ತಿ ಮೀರಿ ಎಲ್ಲರನ್ನ ಚೆನ್ನಾಗಿ ನೋಡ್ಕೋತೀನಿ, ದಯವಿಟ್ಟು ಯಾರೂ ಇಲ್ಲ ಅನ್ಬೇಡಿ ಅಂತಾರೆ ಪೂರ್ಣಿಮಾ. ನೀರಲ್ಲಿ ಮುಳುಗ್ತಾ ಇರೋರನ್ನ ಕಾಪಾಡೋಕ್ಕೆ ದೊಡ್ಡ ಹಡಗು ಬೇಕಾಗಿಲ್ಲ, ಒಂದು ಚಿಕ್ಕ ದೋಣಿ ಇದ್ದರೆ ಸಾಕು. ನಿಮ್ಮ ಈ ಉದಾರ ಮನಸ್ಸಿನ ಮುಂದೆ ನಮ್ಮ ಆಸ್ತಿ ಅಂತಸ್ತೆಲ್ಲ ಯಾವ ಲೆಕ್ಕ ಅಂತಾರೆ JP. ನನ್ನ ಸ್ವಂತ ಮಗನೇ ನಮ್ಮ ಕೈ ಬಿಟ್ಟಿದ್ದಾನೆ, ನೀವು ತೋರಿಸ್ತಾ ಇರೋ ಪ್ರೀತಿಗೆ ನನಗೆ ಮಾತೇ ಬರ್ತಿಲ್ಲ ಅನ್ನಪೂರ್ಣವರೇ ಅಂತಾರೆ ಶಕುಂತಲಾ. ನಿಮ್ಮ ಈ ಋಣನ ಹೇಗೆ ತೀರಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾರೆ ನಿರ್ಮಲಾ. ಅಯ್ಯೋ, ಋಣದ ವಿಷಯ ಎಲ್ಲ ಯಾಕೆ, ನೀವು ನಮಗೆ ಬೀಗರು, ನೀವೆಲ್ಲ ನಮ್ಮನೆಗೆ ಬರೋಕೆ ಒಪ್ಕೊಂಡ್ರಲ್ಲ, ನನಗದೇ ಸಂತೋಷ. ಮಳೆ ಬರೋ ಹಾಗಿದೆ, ಎಲ್ಲರೂ ಬೇಗ ಮನೆ ಸೇರಿಕೊಳ್ಳೋಣ ಬನ್ನಿ ಅಂತಾರೆ ಪೂರ್ಣಿಮಾ. ಅಮ್ಮ 1 ನಿಮಿಷ ಅಂತಾಳೆ ಭಾರ್ಗವಿ. ಯಾಕಮ್ಮ ಭಾರ್ಗವಿ, ಇನ್ನೂ ಎಷ್ಟೊತ್ತು ಹೀಗೆ ರಸ್ತೆ ಬೀದಿನ ಬಿಸಿಲಲ್ಲಿ ಇರ್ತೀರಾ, ಬನ್ನಿ ನೀವೆಲ್ಲ ಮನೆ ಸೇರಿಕೊಳ್ಳೋಣ ಅಂತಾರೆ ಪೂರ್ಣಿಮಾ. ಅಮ್ಮ ನೀವು ಹೊರಡಿ ಅಂತಾಳೆ ಭಾರ್ಗವಿ. ಎಲ್ಲರೂ ಹೊರಡ್ತಿದ್ದೀವಲ್ಲ ಭಾರ್ಗವಿ. ಅಮ್ಮ ನೀವು ಬ್ಯಾಗ್ ನನಗೆ ಕೊಡಿ, ನಾನು ತಗೋತೀನಿ ಅಂತಾರೆ ಪೂರ್ಣಿಮಾ. ಅಮ್ಮ ನಾವ್ಯಾರ ಆ ಮನೆಗೆ ಬರ್ತಿಲ್ಲ ಅಂತಾಳೆ ಭಾರ್ಗವಿ. ಈಚೆ ಶಕ್ತಿ. ಅಲ್ಲ ಗಂಗಾ, ಅವ್ರು ಈಗ ಎಲ್ಲಿಗೆ ಹೋಗ್ತಾರೆ, ಅವರನ್ನು ಕಾಪಾಡೋಕೆ ಯಾರು ಬರ್ತಾರೆ? JP ಕುಟುಂಬ ಏನೋ ಬೀದಿಗೆ ಬಂತು, ಆದರೆ ಅದು ನನ್ನಿಂದಾಗಲಿಲ್ಲಲ್ಲ ಅನ್ನೋದು ಒಂದು ಬೇಜಾರು ಅಂತಾರೆ ಶಕ್ತಿ. ಅಂಥದ್ದೇನು ದ್ವೇಷ ಶಕ್ತಿಜಿ ಅಂತಾರೆ RK. ಏನು ಹೇಳಿ RK, ಆ JP ಮತ್ತು ಭಾರ್ಗವಿ ಸೇರಿಕೊಂಡು ನಮ್ಮ ಮನೆನ ಮುಳುಗಿಸ್ಬಿಟ್ರು. ಮಗಳು ಮದುವೆ ಆಗದೆ ಮನೇಲಿದ್ದಾಳೆ, ಇನ್ನು ಹೆಂಡತಿ ಜೈಲಲ್ಲಿದ್ದಾಳೆ, ಇನ್ನು ನಾನು ಕುರ್ಚಿ ಕಳ್ಕೊಂಡು ಹಲ್ಲು ಕಿತ್ತಿರೋ ಹಾವಿನ ಥರ ಬದುಕ್ತಿದ್ದೀನಿ. ಇಷ್ಟೆಲ್ಲ ತೊಂದರೆ ಕೊಟ್ಟವರಿಗೆ ಸುಮ್ಮನೆ ಬಿಡೋಕ್ಕೆ ಅಂತಾರೆ ಶಕ್ತಿ. ಕಭಿ ನಹಿ, ಅವ್ರು ಮಾಡಿರೋ ತಪ್ಪಿಗೆ ಮಾಫಿನೇ ಇಲ್ಲ ಅಂತಾರೆ RK. ಅಂತೂ ಈ ಗಂಗಾಯಿಂದ ನನ್ನ ಕೋಪ ತಣ್ಣಗಾಗಿದೆ, JP ಕುಟುಂಬ ಬೀದಿಗೆ ಬಂದಿದೆ ಅಂತಾರೆ ಶಕ್ತಿ. ನೋ ಒನ್ ಥಿಂಗ್, ಪ್ರತಿ ಸಲ ನಾವು ಯುದ್ಧ ಮಾಡಬೇಕು ಅಂತಿಲ್ಲ, ಸುಮ್ಮನೆ ಯುದ್ಧದ ಪರಿಸ್ಥಿತಿ ತಂದಿಟ್ಟರೆ ಸಾಕು, ಅವರವರೇ ಹೊಡೆದಾಡ್ಕೊಂಡು ಸತ್ತೋಗ್ತಾರೆ ಅಂತಾರೆ RK. ಸರಿಯಾಗಿ ಹೇಳಿದ್ರಿ, ಜಗಳ ತಂದಿಟ್ಟು ನಾವು ಅವ್ರ ಲಾಭ ಮಾತ್ರ ನೋಡಬೇಕು, ಜಗಳನಲ್ಲ ಅಂತಾಳೆ ಗಂಗಾ. ಈಚೆ ಶಕುಂತಲಾ. ನಿಮ್ಮಮ್ಮನೇ ಬನ್ನಿ ಅಂತ ಕರಿತಿದ್ದಾರಲ್ಲ, ನೀನ್ಯಾಕೆ ಬೇಡ ಅಂತಿದ್ಯಾ ಭಾರ್ಗವಿ ಅಂತಾರೆ. ಅತ್ತೆ, ಇದೆಲ್ಲ ಇವಳದ್ದೇ ಪ್ಲ್ಯಾನು ಅನ್ನಿಸ್ತಾ ಇದೆ, ನಾವೆಲ್ಲ ನರಳಿದ್ರೆ ಆವಾಗ ನಿನಗೆ ಖುಷಿ ಅಲ್ವಾ? ಬೀದಿಲಿ ನಿಂತಿರೋ ಭಾರ್ಗವಿ LLB ಅಂತ ಪೇಪರಲ್ಲಿ ಹೆಡ್ಲೈನ್ಸ್ ಬರಬೇಕು, ಒಟ್ಟಿನಲ್ಲಿ ಎಲ್ಲರೂ ನಿಮ್ಮನ್ನು ಹೊಗಳ್ತಾ ಇರಬೇಕು, ಅಷ್ಟೇ ಬೇಕಲ್ವ ನಿನಗೆ ಅಂತಾರೆ ನಿರ್ಮಲಾ ನಿನಗೆ ಇಂಥ ಯೋಚನೆ ಆದರೂ ಯಾಕೆ ಬರುತ್ತೆ? ಪ್ರತಿ ಮಾತಿಗೂ ಅವಳನ್ನು ಹಂಗಿಸಿ ಯಾಕೆ ಮಾತಾಡ್ತೀಯಾ ಅಂತಾರೆ JP. ಮಾತು ಹೋಗಲಿ ಬಿಡಿ ಅತ್ತೆ, ಕೋಪ ಮಾಡ್ಕೊಳ್ಳೋಕ್ಕೆ ಅರ್ಥ ಇದೆ, ಇದರಿಂದ ಮತ್ತೊಂದು ಸಮಸ್ಯೆ ಆಗಬಾರ್ದು ಅಲ್ವಾ, ಅದಕ್ಕೆ ಹೇಳ್ತಿದ್ದೀನಿ ಅಂತಾಳೆ ಭಾರ್ಗವಿ. ಸಮಸ್ಯೆ ಇಲ್ಲ ಅಂತ ಹೇಳಿದ್ಯಲ್ಲ, ನಿನ್ನ ಮನೆಯವರು ಕಷ್ಟ ಅನುಭವಿಸ್ತಾ ಇರೋದು ಕಾಣ್ತಾ ಇಲ್ವಾ ಭಾರ್ಗವಿ ಅಂತಾರೆ ಪೂರ್ಣಿಮಾ. ಅಮ್ಮ ನಿನ್ನ ಕಾಳಜಿ ನನಗೆ ಅರ್ಥ ಆಗ್ತಿದೆ, ಈ ಸಂದರ್ಭದಲ್ಲಿ ನಾವು ಹೇಗಿರ್ತೀವಿ ಅನ್ನೋದಕ್ಕಿಂತ ಎಲ್ಲಿದ್ದೀವಿ ಅನ್ನೋದು ಮುಖ್ಯ ಆಗುತ್ತಮ್ಮ ಅಂತಾಳೆ ಭಾರ್ಗವಿ. ನೀನು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ ಅಂತಾರೆ ಪೂರ್ಣಿಮಾ. ಈಗ ನಾನು ಇವರನ್ನೆಲ್ಲ ತವ್ರ ಮನೆ ಕರ್ಕೊಂಡು ಬರೋದು ನಮ್ಗೆ ಯಾಕೋ ಸರಿ ಅನಿಸ್ತಿಲ್ಲ ಅಮ್ಮ, ಇದರಿಂದ ನನ್ನ ಗಂಡನ ಮನೆಯವ್ರ ಹೆಸರು ಹಾಳಾಗುತ್ತೆ, JP ಪಾಟೀಲ್ ಅವರು ತನ್ನ ಸೊಸೆ ಆಶ್ರಯದಲ್ಲಿದ್ದಾರೆ ಅಂತ ಜನ ಆಡ್ಕೊಳ್ಬಾರ್ದು ಅಲ್ವಾ ಅಮ್ಮ ಅಂತಾಳೆ ಭಾರ್ಗವಿ.
ನೀನೇ ಮಾತಾಡ್ತಿದ್ಯಾ ಭಾರ್ಗವಿ, ಜನ ಏನು ಅಂದ್ಕೊಂಡ್ರೇನು ಅಂತ ನೀನೇ ತಾನೇ ಹೇಳ್ತಿದ್ದಿದ್ದು ಅಂತಾರೆ ಪೂರ್ಣಿಮಾ. ನನ್ನ ವಿಚಾರ ಆಗಿದ್ದರೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋತಿರ್ಲಿಲ್ಲ. ಆದರೆ ಇದು ನನ್ನ ಮಾವನ ಮರ್ಯಾದೆ ಪ್ರಶ್ನೆ, ನನ್ನ ಗಂಡನ ಸ್ವಾಭಿಮಾನದ ಪ್ರಶ್ನೆ ಅಮ್ಮ. ನಿಮ್ಮ ಪ್ರೀತಿ ಕಾಳಜಿ ಬಗ್ಗೆ ಖುಷಿ ಇದೆ, ಆದರೆ JP ಮಾವನ ಸೊಸೆಯಾಗಿ ಅವ್ರ ಹೆಸರಿಗೆ ಧಕ್ಕೆ ಬರಬಾರ್ದು ಅನ್ನೋದಷ್ಟೇ ನನ್ನ ಮಾತು. ಮಾವ ಏನೂ ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತಿದೆ, ಅದನ್ನು ಜನರಿಗೆ ಅರ್ಥ ಮಾಡಿಸೋದು ಬಾಕಿ ಇದೆ. ಕಷ್ಟನೋ ಸುಖನೋ ಮಾವನ ಗೌರವಕ್ಕೆ ಧಕ್ಕೆ ಆಗಬಾರ್ದು, ಅದಕ್ಕೆ ಅವರೆಲ್ಲರ ಪರವಾಗಿ ನಾನೇ ಈ ನಿರ್ಧಾರ ತಗೋತಿದ್ದೀನಿ ಅಂತಾಳೆ ಭಾರ್ಗವಿ. ನೀನು ಹೇಳೋದು ಸರಿಯಾಗಿದೆ, ಆದರೆ ನಮ್ಗಳ ಮಧ್ಯೆ ನಾವು ಇಷ್ಟೆಲ್ಲ ಯೋಚನೆ ಮಾಡಬೇಕಾ ಅಂತಾರೆ ಪೂರ್ಣಿಮಾ. ಇದು ಯೋಚನೆ ಅಲ್ಲ, ಕಾಳಜಿ. ನಮಗೆ ಪೆಟ್ಟು ಬಿದ್ದಿದೆ ನಿಜ, ಆದರೆ ನಾವು ಸೋಲಿಲ್ಲ ಅಮ್ಮ. ಈಗೇನಾದರೂ ನಾವೆಲ್ಲ ನಿಮ್ಮ ಮನೆಗೆ ಬಂದರೆ ಆ ಮಾತನ್ನು ನಾನೇ ಒಪ್ಕೊಂಡಾಗೆ ಆಗುತ್ತೆ. JP ಕುಟುಂಬ ಎಷ್ಟೇ ಕಷ್ಟ ಬಂದರೂ ಯಾರಿಗೂ ಹೆದರದೆ ಜೀವನ ಮಾಡ್ತಿದ್ದಾರೆ ಅಂತ ನಮ್ಮ ಶತ್ರುಗಳಿಗೂ ಗೊತ್ತಾಗಬೇಕು. ನಮ್ಮ ಧೈರ್ಯ ನೋಡಿ ಅವ್ರುಗಳಿಗೆ ಭಯ ಹುಟ್ಟಬೇಕು. ನಮ್ಮನ್ನು ನಿಜಾಯಿತಿನಿ ನಮಗೆ ನಿಜವಾದ ಅಸ್ತ್ರ. ನಾವು ಅದಷ್ಟೇ ಸಲ ಕೆಳಗೆ ಬಿದ್ದರೂ ಮೇಲೆ ಎದ್ದೇ ಹೇಳ್ತೀವಿ ಅಂತ ಅವರಿಗೆ ಅರ್ಥ ಆಗಬೇಕು. ಅಲ್ಲಿಗೆ ನಾವು ಅರ್ಧ ಗೆದ್ದ ಹಾಗೆ ಅಮ್ಮ ಅಂತಾಳೆ ಭಾರ್ಗವಿ. ಹೌದತ್ತೆ, ಭಾರ್ಗವಿ ಅವರು ಹೇಳ್ತಿರೋದು ಸರಿಯಾಗಿದೆ. ಅವಶ್ಯಕತೆ ಬಿದ್ದರೆ ಖಂಡಿತ ನಿಮಗೆ ಕಾಲ್ ಮಾಡಿ ನಾವೇ ನಿಮ್ಮ ಮನೆಗೆ ಬರ್ತೀವಿ. ಈಗ ಸದ್ಯಕ್ಕೆ ನಮ್ಮ ಪ್ರಯತ್ನನ ಮಾಡೋಕ್ಕೆ ಬಿಟ್ಬಿಡಿ ಅಂತಾನೆ ಅರ್ಜುನ್. ಅಲ್ಲಮ್ಮ, ನೀವೆಲ್ಲ ಈಗ ಎಲ್ಲಿಗೆ ಹೋಗ್ತೀರಾ, ಏನು ಮಾಡ್ತೀರಾ ಅಂತಾರ ಪೂರ್ಣಿಮಾ. ಅತ್ತೆ, ಬೆಂಗಳೂರಲ್ಲಿ ಬಾಡಿಗೆ ಮನೆಗೇನು ಬರೋಣ, ಯಾವುದೇ ಒಂದು ಪುಟ್ಟ ಮನೆನ ಹುಡ್ಕೋತೀವಿ. ಹಾಗೆ ಭಾರ್ಗವಿ ಅವರು ಹೇಳಿದ ಹಾಗೆ ಕೇಸ್ ಬಗ್ಗೆ ಗಮನ ಕೊಡ್ತೀವಿ. ಡ್ಯಾಡ್ ಮೇಲಿರೋ ಅಪವಾದನ ಸುಳ್ಳು ಅಂತ ಪ್ರೂವ್ ಮಾಡ್ತೀವಿ ಅಂತಾನೆ ಅರ್ಜುನ್. ಹೌದು, ಅದೇನಾಗುತ್ತೋ ಆಗಲಿ, ನಾನು ಮಾಡಿರೋ ತಪ್ಪನ್ನು ನಾನೇ ಸರಿ ಮಾಡ್ತೀನಿ. JP ಪಾಟೀಲ್ ಮನೆ ಸೊಸೆಯಾಗಿ ಈ ಮನೆ ಗೌರವನ ನಾನು ಕಾಪಾಡ್ತೀನಿ ಅಂತಾಳೆ ಭಾರ್ಗವಿ. ಈಚೆ ಆರ್ಗೆ ಮನೆಯೊಳಗಿರೋ ಶತ್ರುನ ಕರೆಕ್ಟಾಗಿ ಹುಡುಕಿದ್ರಿ ಗಂಗಾಜಿ. ಈ ಬ್ರಿಟಿಷ್ ಅವ್ರ ತರಹ ಡಿವೈನ್ ಆ್ಯಂಡ್ ರೂಲ್ಸ್ ಪಾಲಿಸಿ ಅಂತಾರೆ ಆರ್ಗೆ. JP ಒಂದು ಉಕ್ಕಿನ ಮನುಷ್ಯನೇ. ನನ್ನ ಸೋಲ್ಸೋ ಬರದಲ್ಲಿ ತುಕ್ಕು ಹಿಡಿತಾ ಇರೋ ತನ್ನ ಸಂಸಾರದ ಬಗ್ಗೆ ಮರ್ತೋದ. ಅವರು ಕಿತ್ತಾಡೋದ್ರಲ್ಲಿ ಸುಲಭ ಆಯಿತು ಅಂತಾಳೆ ಗಂಗಾ. ಕೆಳಗಡೆ ಬಿದ್ದಿರೋರನ್ನ ಮತ್ತೆ ಮೇಲೇಳೋಕ್ಕೆ ಬಿಡಲೇಬಾರ್ದು ಅಂತಾರೆ ಶಕ್ತಿ. ಬೃಂದನ ಕಳಿಸಿರೋದೇ ಅದಕ್ಕೋಸ್ಕರ, ಮನೆ ಹಾಳು ಮಾಡೋದಕ್ಕೆ. ಅವಳೊಬ್ಬಳೇ ಇದ್ದರೆ ಸಾಕು. ನೋಡ್ತಾ ಇರಿ, ಹೆತ್ತು ಮಕ್ಕಳು ಮನೆಯವರಿಂದನೇ ಅವನಿಗೆ ಮರ್ಯಾದೆ ಸಿಗೋದಿಲ್ಲ ಅಂತಾರೆ ಗಂಗಾ. ಈಚೆ JP ನಿರ್ಮಲಾ ಶಕುಂತಲಾ ರೋಡಲ್ಲಿ ಕೂತಿರ್ತಾರೆ. ಆಗ ಅಲ್ಲಿಗೆ ಚರಣ್ ಬ್ಯಾಗ್ ಜೊತೆ ಬರ್ತಾ ಇರ್ತಾನೆ. ಈಗ ನಿಮಗೆ ಸಮಾಧಾನನ? ಕೊನೆಗೆ ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ ನಿಮ್ಮ ಜೊತೆ. ಲಾಯರ್ ಆಗಿದ್ದವರು ಪಾಪಿಯಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಎಂಥ ಸಾಧನೆ! ಲಾಯರ್ ಕುದುರೆ ಕತ್ತೆ ಆದಂತೆ ನಮ್ಮನ್ನ ಮನೆಯಿಂದ ಓಡಿಸಿದ್ರಿ ಅಲ್ವಾ, ಆ ಪಾಪ ಹೇಗೆ ಬಿಟ್ಟು ಹೋಗುತ್ತೆ. ಇವತ್ತು ಅದೇ ಸ್ಥಿತಿ ನಿಮಗೂ ಬಂದಿದೆ ಅಂತಾನೆ ಚರಣ್. ಯಾಕೆ ಹೀಗೆ ಮಾತಾಡಿ ಅವ್ರ ಮನಸ್ಸನ್ನು ನೋಯಿಸ್ತಿದ್ಯಾ? ಅವರೇನು ತಪ್ಪು ಮಾಡಿಲ್ಲ ಅಂತ ತಾನೇ ಕೋರ್ಟ್ ಅವರಿಗೆ ಬೇಲ್ ಕೊಟ್ಟಿರೋದು. ನೋಡು ಚರಣ್, ನಿನಗೆ ಇವ್ರ ಮೇಲೆ ಕೋಪ ಇರ್ಬೋದು, ಆದರೆ ಅಪ್ಪನ ಮನಸ್ಥಿತಿನ ಅರ್ಥ ಮಾಡ್ಕೊ. ದಯವಿಟ್ಟು ಸುಮ್ಮನಿರು ಅಂತಾರೆ ನಿರ್ಮಲಾ. ಹೇಗಮ್ಮ ಸುಮ್ಮನಿರೋದು? ಆ ಅಪ್ಪ ಮಾಡಿದ ಕರ್ಮನ ಮಕ್ಕಳಾಗಿ ನಾವು ಅನುಭವಿಸ್ಬೇಕಾ? ಇವ್ರು ಮಾಡಿರೋ ತಪ್ಪಿಗೆ ನಾವು ಬೀದಿಗೆ ಬಂದು ನಿಂತಿದ್ದೀವಿ. ಅಪ್ಪ, ನೀವು ನಿಮ್ಮ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಅಸಹ್ಯ ಆಗ್ತಿದೆ ಅಂತ ಚರಣ್ ಹೋಗ್ತಾನೆ. JP ಕುಸಿದು ಕೂರ್ತಾರೆ. JP ಏನಾಯಿತು ಹೇಳಿ ಅಂತಾಳೆ ನಿರ್ಮಲಾ. ನಾನಂತೂ ಸೋತು ಹೋಗ್ಬಿಟ್ಟೆ ನಿರ್ಮಲಾ ಅಂತಾರೆ JP. ಈಚೆ ಅರ್ಜುನ್ ಭಾರ್ಗವಿ ಹತ್ರ, ಗೊತ್ತೋ ಗೊತ್ತಿಲ್ಲದೇನೆ ನನ್ನಿಂದ ತಪ್ಪಾಗಿದೆ, ಆ ತಪ್ಪನ್ನು ನಾವಿಬ್ಬರೇ ಸರಿ ಮಾಡೋಣ. ಈ ಕೇಸಲ್ಲಿ ಡ್ಯಾಡ್ನ ಗೆಲ್ಲಿಸ್ಬೇಕು, ಅವ್ರ ಪಾಲಿಗೆ ಅಂತ ಒಂದು ಮನೆ ಮಾಡಿಕೊಡ್ಬೇಕು. ಎಲ್ಲ ಕೆಲಸದಲ್ಲೂ ನೀವು ನನ್ನ ಜೊತೆ ಇರಬೇಕು, ನಿಮ್ಮ ಲಾಯರ್ ಆಗಿ ಅಲ್ಲ, ನನ್ನ ಹೆಂಡತಿಯಾಗಿ ಅಂತಾನೆ ಅರ್ಜುನ್. ಭಾರ್ಗವಿ ಖುಷಿಯಿಂದ ಅರ್ಜುನ್ ಕೈ ಹಿಡ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.